ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕ್ಲಾಸ್ ಒಳಗೆ ನೋಡೋಣ ಬಿ ಎ ಪಿಪ್ಸಮ್ ಎಕನಾಮಿಕ್ಸ್ ರೀ. ಯಾವುದಂದ್ರೆ ಸುನ್ಪಿಟ್ ಅವರ ಅಭಿವೃದ್ಧಿಯ ಸಿದ್ಧಾಂತ, ಸುನ್ಪಿಟರ್ ಥಿಯರಿ ಆಫ್ ಡೆವಲಪ್ಮೆಂಟ್. ಸುನ್ಪಿಟರ್ ಅವರ ಪೂರ್ಣ ಹೆಸರೇನ ಜೋಸೆಫ್ ಸುನ್ಪಿಟರ್ ಇವರು ಅರ್ಥಶಾಸ್ತ್ರದ ಗುಂಪಿಗೆ ಸೇರಿದವರು. ಆಧುನಿಕ ಅರ್ಥಶಾಸ್ತ್ರ, ಯಾವ ಅರ್ಥಶಾಸ್ತ್ರ? ಆಧುನಿಕ ಅರ್ಥಶಾಸ್ತ್ರದ ಗುಂಪಿಗೆ ಇವರ ಸೇರಿದರು. ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞರಾಗಿದ್ದರು. ಸುನ್ಪಿಟರ್ ಏನಾಗಿರಂದ್ರ ಒಬ್ಬ ಮೇಧಾವಿಯ ಅರ್ಥಶಾಸ್ತ್ರಜ್ಞರಾಗಿದ್ದರು. ಇವರು ಹಣಕಾಸಿನ ಮಂತ್ರಿಯಾಗಿದ್ದರು, ಆರ್ಥಿಕ ಸಲಹೆಗಾರ, ಹಣಕಾಸಿನ ಮಂತ್ರಿಯಾಗಿದ್ದರು, ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಯಾರಂದ್ರ ಜೋಸೆಫ್ ಸುನ್ಪಿಟರ್ ಅವರು ಬ್ಯಾಂಕಿನ ಬ್ಯಾಂಕಿನ ಅಧ್ಯಕ್ಷರಾಗಿ ಹಾಗೂ ಯೂನಿವರ್ಸಿಟಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇವರು ಏನ್ ಮಾಡ್ರಂದ್ರ ಇವರು ಒಂದು ಕೃತಿಯನ್ನು ಬರ್ತಾರೆ. ಯಾವ್ದಂದ್ರ ಕ್ಯಾಪಿಟಲಿಸಮ್ ಅಂಡ್ ಸೋಷಿಯಲಿಸಮ್ ಅಂಡ್ ಡೆಮೋಕ್ರಸಿ. ಯಾವಾಗ ಬರ್ತಾರ? 1942 ಬರ್ತಾರ್ರಿ. ತದನಂತರ ಮತ್ತೊಂದು ಬರ್ತಾರೆ, ಯಾವ್ದಂದ್ರ 1934 ಯಾವ್ದು ಬರ್ತಾರ? ದ ಥಿಯರಿ ಆಫ್ ಎಕನಾಮಿಕ್ಸ್ ಡೆವಲಪ್ಮೆಂಟ್. ದ ಥಿಯರಿ ಆಫ್ ಎಕನಾಮಿಕ್ಸ್ ಡೆವಲಪ್ಮೆಂಟ್ ಇವುಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಕುರಿತ ಚರ್ಚಿಸಿದಾಗರಿ. ಅದೇ ರೀತಿ ಸುನ್ಪಿಟರ್ ಅವರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯ ಕಾರ್ಯಕ್ಕೆ ಸಂಘಟನೆ ಮತ್ತು ಆವಿಷ್ಕಾರ ಬೆನ್ನೆಲುಬೆಂತೆ ಆವಿಷ್ಕಾರದ ಪ್ರಗತಿಯ ಕಾರ್ಯ ನಾಯಕನೆಂದು ಹೆಸರು ಖ್ಯಾತಿ ಬಿಡ್ತಾರ. ಅದೇ ರೀತಿ ವರ್ತುಲಾತ್ಮಕ ಹರಿವು. ಇವ್ರು ಏನ್ ಮಾಡ್ತಾರಂದ್ರ ಸುನ್ಪಿಟರ್ ಅವರ ವರ್ತುಲಾತ್ಮಕ ಹರಿವನ್ನ ನಿಯಮನ ಜಾರಿಗೆ ತರ್ತಾರ. ಆರ್ಥಿಕ ನಿಚ್ಚಲ ಸಮಸ್ಥಿತಿಯಲ್ಲಿರುವ ಇವರ ನಿಚ್ಚಲ ಸಮಸ್ಥಿತಿಯಲ್ಲಿರುವ ಎಂಬ ಪರಿಕಲ್ಪನೆ ಆಧಾರದ ಮೇಲೆ ಸುನ್ಪಿಟರ್ ಅವರ ತಮ್ಮ ಸಿದ್ಧಾಂತ ಅಭಿವೃದ್ಧಿಯನ್ನ ವ್ಯಕ್ತಪಡಿಸ್ತಾರ. ಅದೇ ರೀತಿ ಸಂಪೂರ್ಣ ಪೈಪೋಟಿ ಲಕ್ಷಣಗಳ ಅಂದರೆ ಲಾಭಗಳು ಮತ್ತು ಬಡ್ಡಿ ಅಥವಾ ಉಳಿತಾಯ, ಹೂಡಿಕೆ, ಅನೈಚ್ಛಿಕ ನಿರುದ್ಯೋಗಗಳನ್ನ ಇರುವುದಿಲ್ಲ ಎಂದನ್ನ ಇವರ ನೀಡ್ತಾರ. ಅದೇ ರೀತಿಯ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಹೊಂದಿರ್ತದ. ಅದೇ ರೀತಿ ಎಲ್ಲಾ ಉತ್ಪಾದನಾಂಗಗಳ ಕೈಗಾರಿಕಾ ಪರಿಪೂರ್ಣ ಪೈಪೋಟಿಯ ಸಮಸ್ಥಿತಿಯಲ್ಲಿರುವ ಪ್ರತಿಯೊಂದು ಉತ್ಪಾದನಾಂಗಗಳು ಏನಾಗಿರ್ತಾವ ಅಂದ್ರ ಪ್ರತಿಫಲ ನಿಯಮನ ಹೊಂದಿರ್ತಾವ. ಅದೇ ರೀತಿ ಸೀಮಾಂತ ಉತ್ಪಾದನೆಯ ಸಮನಾಗಿರ್ತದ. ಈ ಸಂಬಂಧದಲ್ಲಿ ವರ್ತುಲಾತ್ಮಕ ಹರಿವಿನ ಗುಂಪನ್ನ ಹೊಂದಿದೆ ಎಂಬುದನ್ನ ಇಲ್ಲಿ ಯಾರು ತಿಳಿಸ್ತಾರಂದ್ರ ಸುನ್ಪಿಟರ್ ಅವರ ತಿಳಿಸ್ತಾರ್ರಿ. ಅದೇ ರೀತಿ ಸೆಕೆಂಡ್ ಒನ್ ಪಾಯಿಂಟ್ಸ್ ಯಾವ್ದಂದ್ರ ಆವಿಷ್ಕಾರದ ಅಭಿವೃದ್ಧಿ. ಆವಿಷ್ಕಾರ ಅಂದ್ರ ಸುನ್ಪಿಟರ್ ಅವರ ಯಾವ ಸಿದ್ಧಾಂತವೆಂದರೆ ಆವಿಷ್ಕಾರದ ವಿಶ್ಲೇಷಣೆಯಾದ ಅವರ ಅಭಿವೃದ್ಧಿಯ ಸಿದ್ಧಾಂತ. ಆವಿಷ್ಕಾರದ ನಾಯಕ. ಆವಿಷ್ಕಾರವೆಂದರೆ ವೆಚ್ಚಗಳನ್ನು ತಗ್ಗಿಸಲು ಮತ್ತು ಲಾಭಗಳನ್ನು ಉದ್ದೇಶಕ್ಕಾಗಿ ಸದ್ಯದ ಅಸ್ತಿತ್ವದಲ್ಲಿರುವ ಉತ್ಪಾದನಾ ಸಿದ್ಧಾಂತವನ್ನ ಏನಂತ ಕೇಳ್ತಾರ? ಬದಲಿ ಹೊಸತನವನ್ನ ತರ್ತದ. ಇಲ್ಲಿ ಆವಿಷ್ಕಾರ ಅಂದ್ರ ಏನು ಬರ್ತದೆ ಅಂದ್ರೆ ಆವಿಷ್ಕಾರ ಸುನ್ಪಿಟರ್ ಅವರ ಇಲ್ಲಿ ನಿಯಮಗಳನ್ನು ತಿಳಿಸಿದಾರ. ಹೊಸ ವಸ್ತುಗಳ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದು ಆವಿಷ್ಕಾರ ಅಂದ್ರ ಹೊಸ ವಸ್ತುಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರಿ. ಅದೇ ರೀತಿಯ ಹೊಸ ಉತ್ಪಾದನಾ ವಿಧಾನಗಳನ್ನು ತಿಳಿಸ್ತಾರ. ಅದೇ ರೀತಿಯ ಥರ್ಡ್ ಒನ್ ಹೊಸ ಮಾರುಕಟ್ಟೆಯನ್ನ ಶೋಧಿಸುವುದು. ಅದೇ ರೀತಿಯ ಹೊಸ ಸಂಪನ್ಮೂಲಗಳನ್ನು ಹುಡುಕುವುದು. ಅದೇ ರೀತಿ ನವೀನ ಶೈಲಿಯ ಉದ್ಯಮದ ರಚನೆ ಇತ್ಯಾದಿ ಆರ್ಥಿಕ ಚಟುವಟಿಕೆಯ ಕ್ರಿಯೆಯಲ್ಲಿ ಬದಲಾವಣೆ ಹೊರಗಿನಿಂದ ಏರಲ್ಪಟ್ಟವುಗಳಾಗಿರ್ತವೆ. ಅಂದ್ರೆ ಹೊಸ ಆವಿಷ್ಕಾರ ಅಂದ್ರ ಒಂದೇನೋ ಹೊಸತನ ಇರಬೇಕು. ಮಾರ್ಕೆಟ್ ಒಳಗೆ ಏನೋ ಹೊಸತನ ಇರೋದನ್ನ ಅದ ಹೊಸ ಆವಿಷ್ಕಾರ ಎಂಬುದನ್ನ ತಿಳಿಸ್ತದ. ಆವಿಷ್ಕಾರ ಪಾತ್ರಗಳನ್ನು ನೋಡ್ಬೋದ್ರಿ. ಅದೇ ರೀತಿ ಹೊಸತ ಅಂದ್ರೆ ಆವಿಷ್ಕಾರ ಅಭಿವೃದ್ಧಿಯಲ್ಲಿ ಕಾರ್ಯದ ಕೇಂದ್ರದಲ್ಲಿ ವ್ಯಕ್ತಿ ಮತ್ತು ಅಥವಾ ಉದ್ಯಮ ಆಗಲಿ ಅಲ್ಲಿ ಲಾಭ ದೊರೆಯುವುದಿಲ್ಲ. ಆದರೆ ಹೊಸ ಪ್ರಪಂಚಕ್ಕೆ ಆರ್ಥಿಕ ಪ್ರಪಂಚದ ಸಮಸ್ಯೆಗಳನ್ನು ಮತ್ತು ಅನಿಶ್ಚಿತತೆ ಹೆಚ್ಚಾದಂತೆ ಆವಿಷ್ಕಾರಗಳನ್ನು ಎದುರಿಸು ಮತ್ತು ಒಂದು ಹೊಸ ವಿಧಾನಗಳನ್ನ ವ್ಯಕ್ತಪಡಿಸುವುದೆಂಬುದನ್ನು ತಿಳಿಸ್ತಾರ. ಇಲ್ಲಿ ಒಡೆತನಕ್ಕೆ ನಾಯಕತ್ವ ಅದಕ್ಕೆ ತಿಳಿದಾರ. ಒಡೆತನಕ್ಕಿಂತ ನಾಯಕ ಅಂದ್ರೆ ಯಾರ ಹೊಸ ವಿಷಯವಾದರೂ ಅಥವಾ ಹೊಸ ಒಂದು ಆವಿಷ್ಕಾರದಲ್ಲಿ ಏನಾಗಿರ್ಬೇಕಂದ್ರ ಹೊಸತನ ಕಂಡಿರ್ಬೇಕ್ರಿ. ಮಾರ್ಕೆಟ್ ಒಳಗ ಒಂದು ಮೊಬೈಲ್ ಕಂಪ್ನಿ ಸ್ಯಾಮ್ಸಂಗ್ ಅಂತಾರ. ಸೇಮ್ ಸ್ಯಾಮ್ಸಂಗ್ ಅದ ಮೊಬೈಲ್ ತೆಗಿದ್ರಿ. ಅದ ಮೊಬೈಲ್ ಒಳಗ ಫ್ಯೂಚರ್ಸ್ ಚೇಂಜಸ್ ಕೊಡೋದು ಅಂದ್ರೆ ಫ್ಯೂಚರ್ಸ್ ಎಂದ ಹೊಸತನದ ಕೊಡೋದು. ಬೇರೆ ಫ್ಯೂಚರ್ಸ್ ಕೊಟ್ರ ಮಾರ್ಕೆಟ್ ಒಳಗ ಅದೇ ಸೇಲ್ ಆಕತಿ. ಅಂದ್ರೆ ಕಡಿಮೆ ಬೆಲೆದಲ್ಲಿ ಲಾಭವನ್ನು ಹೆಚ್ಚು ಗಳಿಸುವುದು ಸುನ್ಪಿಟರ್ ಅವರ ನಿಯಮವಾಗಿರ್ತದ. ಈ ನಿಯಮದಲ್ಲಿ 3ನೇ ನಿಯಮದ ಆಯಿತು. ಅದೇ ರೀತಿಯ 4ನೇ ನಿಯಮ ಯಾವ್ದಂದ್ರ ವರ್ತುಲಾತ್ಮಕ ಹರಿವು ಮುರಿಯುವುದು. ತದನಂತರ
ಆವಿಷ್ಕಾರದ ಹರಡುವಿಕೆ ಇಲ್ಲಿ ಐತಿ ನೋಡ್ರಿ. ಚೇತರಿಕೆ ಎಂಬ ನಿಯಮಗಳನ್ನ ಇಲ್ಲಿ ಕಂಡು ಬರ್ತಾವ. ಬ್ಯಾಂಕುಗಳ ಸಾಲದ ಪಾತ್ರ 5th ಒನ್ ರೀ. ಅದೇ ರೀತಿ 6th ಒನ್ ಕಾರ್ಯದ ಅಭಿವೃದ್ಧಿಯ ಕಾರ್ಯ ಮತ್ತು ವ್ಯಾಪಾರದ ಚಕ್ರದ ಪಾತ್ರವನ್ನು ತಿಳಿಸ್ಬೋದ್ರಿ. ಈ ನಿಯಮಕ್ಕೆ ತಕ್ಕಂತೆ ನೀವು ಸರಿಯಂಗ ಅಲ್ಲಿ ಓದ್ಕೋರಿ. ಅದೇ ರೀತಿ ಇಲ್ಲಿ ಐತಿ ನೋಡ್ರಿ. ಈ ಡಯಾಗ್ರಾಮ್ ಏನಾಗ್ತೈತೆ ಅಂದ್ರ ಎಷ್ಟೊಂದು ಪ್ರಾಥಮಿಕ, ಶೃಂಗ, ಹಿಂಜರಿಕೆ ಮತ್ತು ಚೇತರಿಕೆ ಮುಗ್ಗಟ್ಟ ನಿಯಮಗಳನ್ನ ತಿಳಿಸ್ತದ. ಅದೇ ರೀತಿ OM ಮತ್ತು OX ನಿಯಮಗಳಲ್ಲಿ ಈ ರೇಖೆಯ ಸಮತೋಲನ ಮಾರ್ಗವಾಗಿರ್ತದ. ಅದೇ ರೀತಿ ಪ್ರಾಥಮಿಕ ಅಲೆಗಳು ಅಂದ್ರ ಇಲ್ಲಿ ಶೃಂಗ, ತದನಂತರ ಇಲ್ಲಿ ಹಿಂಜರಿಕೆ ಆಗ್ತದ, ಇಲ್ಲಿ ಮತ್ತು ಚೇತರಿಕೆ ಆಗ್ತದ, ಇಲ್ಲಿ ಮುಗ್ಗಟ್ಟಾಗ್ತದ. ನಿಯಮ ಹೆಂಗೈತಿ ಅಂದ್ರ ಇಲ್ಲಿ ಫಸ್ಟ್ಕ ಸ್ಮಾಲ್ ಐತರ ಶೃಂಗ ಆಗ್ತದ, ತದನಂತರ ದ್ವಿತೀಯ ಅಲೆ ಏನಾಗಿರ್ತದ ಹಿಂಜರಿಕೆ ಆಗ್ತದ, ತದನಂತರ ಮತ್ತೆ ಇಳಿಕೆ ಆಗ್ತದ, ಮುಂಗಟ್ಟಾಗ್ತದ. ಮುಗ್ಗಟ್ಟು ಆದ್ಮೇಲೆ ಮತ್ತು ಚೇತರಿಕೆ ಅದೇ ಮಾರ್ಗವನ್ನು ಹೇಳ್ತಾರೆ. ಅಂದ್ರೆ ವ್ಯಾಪಾರದ ಚಕ್ರ ಹಂತ ಹಂತವಾಗಿ ಏರಿಕೆ ಮತ್ತು ಇಳಿಕೆಯನ್ನ ನಿಯಮಗಳ ಕಂಡು ಬರುತ್ತದೆ ಎಂಬುದನ್ನ ಸುಂಪಿಟರ್ ಅವರ ತಿಳಿಸಿದ್ದಾರೆ. ಅದೇ ರೀತಿ ಈ ನಿಯಮಕ್ಕೆ ತಕ್ಕಂತೆ ನೀವು ಇಲ್ಲಿ ಓದ್ಕೋದ್ರಿ. 7ನೇದು ಯಾವ್ದಂದ್ರ ಬಂಡವಾಳ ಸಾಹಿತ್ಯ ಪತನ ನಿಯಮ 7ನೇದ್ರಿ. ಅದೇ ರೀತಿ ಇಲ್ಲಿ ಅಭಿವೃದ್ಧಿಯ ಸಿದ್ಧಾಂತ ಬೆಳವಣಿಗೆ ಮಾದರಿಯ ವ್ಯವಸ್ಥೆಯಲ್ಲಿ ನಿಯಮಗಳದಾವ. ಸಾಹಿತ್ಯ ಪತನ ಯಾವ ಕಾರಣಕ್ಕ ಆತು ಎಂಬುದನ್ನ ಇಲ್ಲಿ ನೋಡ್ಬೋದು. ಆವಿಷ್ಕಾರದ ಇಳಿಕೆ ಆಗ್ತದ, ಕುಟುಂಬದ ಸ್ಥಿತಿಲತೆ ಆಗ್ತದ. ಅದೇ ರೀತಿ 3rd ಒನ್ ಸಾಂಸ್ಥಿಕ ರಚನೆ ನಾಶ ಆಗ್ತದ, ಸರ್ಕಾರದ ಪ್ರೋತ್ಸಾಹ ಅಭಾವ ಆಗ್ತದ. ತದನಂತರ 5th ಒನ್ ಬುದ್ಧಿಜೀವಿಗಳ ಸಂತೃಪ್ತಿ ಆಗ್ತದ. ಈ ನಿಯಮದಲ್ಲಿ ಏನಾಗ್ತದ ಆವಿಷ್ಕಾರ ಮತ್ತ ಕುಂಠಿತವಾಗ್ತದ ಎಂಬುದನ್ನ ಸಾಹಿತ್ಯ ಪತನಕ್ಕೆ ಕಾರಣವಾಗಿರ್ತವ ಎಂಬುದನ್ನ ತಿಳಿಸಬಹುದು. ಆ ನಿಯಮಕ್ಕೆ ತಕ್ಕಂತ ಆವಿಷ್ಕಾರದಲ್ಲಿ ಪ್ರತಿಯೊಂದು ನಿಯಮಗಳಲ್ಲಿ ವಿಮರ್ಶೆಯ ನಿಯಮಗಳನ್ನ ಇಲ್ಲಿ ನೀಡಬಹುದು. ಅದೇ ರೀತಿ ಈ ನಿಯಮಗಳು ನೋಡಿ ನೀವು ಪಾಯಿಂಟ್ಸ್ ಮಾಡ್ಕೊಂಡು ಬರ್ಕೋರಿ. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ.